ಪಾಕಿಸ್ತಾನದ ಚೇಸಿಂಗ್ ಮುಂದುವರಿದ ಭಾಗ. ಸಲ್ಮಾನ್ ಅಲಿ ಆಗ ಅಬ್ಬರಿಸುತ್ತಿದ್ದರು. ಶ್ರೀಲಂಕಾದ ಬೌಲರ್ಗಳು ಹಠಬಿಡಲಿಲ್ಲ. ಪಂದ್ಯದ ತಿರುವುಗಳು ಇಲ್ಲಿವೆ. 1. ಪತಿರಾನ ಎಸೆದ ಆ ಗೋಲ್ಡನ್ ಓವರ್. ಸಲ್ಮಾನ್ ಅಲಿ ಆಗ ಕೇವಲ 13 ಎಸೆತಗಳಲ್ಲಿ 45 ರನ್ ಚಚ್ಚಿ ಪಾಕಿಸ್ತಾನವನ್ನು ಗೆಲುವಿನ ಹತ್ತಿರ ತರುತ್ತಿದ್ದರು. ಆದರೆ ಮತೀಶ ಪತಿರಾನ ಎಸೆದ ಆ ವೇಗದ ಎಸೆತಕ್ಕೆ ಸಲ್ಮಾನ್ ನೇರವಾಗಿ ಫೀಲ್ಡರ್ ಕೈಗೆ ಕ್ಯಾಚ್ ನೀಡಿದರು. ಇದು ಪಂದ್ಯದ ಅತಿ ದೊಡ್ಡ ವಿಕೆಟ್ ಆಗಿತ್ತು. 2. ಮಲಿಂಗ ಅವರ ಶಿಸ್ತಿನ ಬೌಲಿಂಗ್. ತನ್ನ ಮೊದಲ ಓವರ್ನಲ್ಲಿ ಫರಾನ್ ಅವರನ್ನು ಬೌಲ್ಡ್ ಮಾಡಿದ್ದ ಇಶಾನ್ ಮಲಿಂಗ ನಂತರದ ಓವರ್ಗಳಲ್ಲಿ ರನ್ ನಿಯಂತ್ರಿಸುವಲ್ಲಿ ಯಶಸ್ವಿಯಾದರು. ಸ್ಲೋಯರ್ ಬಾಲ್ಗಳ ಮೂಲಕ ಪಾಕಿಸ್ತಾನದ ಮಧ್ಯಮ ಕ್ರಮಾಂಕದ ಬ್ಯಾಟರ್ಗಳನ್ನು ಕಟ್ಟಿಹಾಕಿದರು. 3. ಒತ್ತಡಕ್ಕೆ ಮಣಿದ ಪಾಕಿಸ್ತಾನ. ಸಲ್ಮಾನ್ ಔಟ್ ಆದ ನಂತರ ಬಂದ ಸಯಾಮ್ ಕೂಡ ದೊಡ್ಡ ಹೊಡೆತಕ್ಕೆ ಕೈಹಾಕಿ ಬೌಂಡರಿ ಲೈನ್ ಹತ್ತಿರ ಕ್ಯಾಚ್ ನೀಡಿದರು. ರನ್ ರೇಟ್ ಪ್ರತಿ ಓವರ್ಗೆ 18 ರಿಂದ 20 ರನ್ ದಾಟಿದ್ದರಿಂದ ಪಾಕ್ ಬ್ಯಾಟರ್ಗಳು ಪ್ರತಿ ಎಸೆತವನ್ನು ಸಿಕ್ಸರ್ಗೆ ಎತ್ತಲು ಹೋಗಿ ವಿಕೆಟ್ ಒಪ್ಪಿಸಿದರು. ಶ್ರೀಲಂಕಾದ ಕ್ಯಾಪ್ಟನ್ ಶನಕ ಕೇವಲ ಬ್ಯಾಟಿಂಗ್ನಲ್ಲಿ ಮಾತ್ರವಲ್ಲದೆ ಚತುರ ಫೀಲ್ಡಿಂಗ್ ಬದಲಾವಣೆಗಳ ಮೂಲಕ ಪಾಕಿಸ್ತಾನಕ್ಕೆ ರನ್ ಹರಿಯದಂತೆ ತಡೆದರು. 4. ಅಂತಿಮ ಕ್ಷಣ. ಕೊನೆಯ 2 ಓವರ್ಗಳಲ್ಲಿ ಪಾಕಿಸ್ತಾನಕ್ಕೆ ಗೆಲ್ಲಲು 50ಕ್ಕೂ ಹೆಚ್ಚು ರನ್ ಬೇಕಿತ್ತು. ಇದು ಅಸಾಧ್ಯದ ಗುರಿಯಾಗಿತ್ತು. ಶ್ರೀಲಂಕಾದ ಬೌಲರ್ಗಳು ಯಾವುದೇ ತಪ್ಪು ಮಾಡದೆ ಪಂದ್ಯವನ್ನು ಮುಗಿಸಿದರು. ಪಂದ್ಯದ ಅಂತಿಮ ಹೈಲೈಟ್ಸ್. ದಸುನ್ ಶನಕ ಬ್ಯಾಟಿಂಗ್ನಲ್ಲಿ 34-9 ಮತ್ತು ಅದ್ಭುತ ನಾಯಕತ್ವ. ಪಾಕಿಸ್ತಾನದ ಹೋರಾಟ. ಸಲ್ಮಾನ್ ಅಲಿ ಆಗ ಅವರ 45 ರನ್ ಹೊರತುಪಡಿಸಿ ಬೇರೆ ಯಾರೂ ಕ್ರೀಸ್ನಲ್ಲಿ ನಿಲ್ಲಲಿಲ್ಲ. ಶ್ರೀಲಂಕಾದ ಬೌಲಿಂಗ್. ಪತಿರಾನ ಮತ್ತು ಮಲಿಂಗ ಜೋಡಿ ಪಾಕ್ ಪಡೆಯನ್ನು ಅಲ್ಪ ಮೊತ್ತಕ್ಕೆ ನಿಯಂತ್ರಿಸಿತು. ಶ್ರೀಲಂಕಾ ತಂಡ ಈ 12 ಓವರ್ಗಳ ಪಂದ್ಯವನ್ನು ಭರ್ಜರಿಯಾಗಿ ಗೆದ್ದು ಸಂಭ್ರಮಿಸಿತು. ಮೈದಾನದಲ್ಲಿ ಶ್ರೀಲಂಕಾ ಸಂಭ್ರಮ. ಪಾಕಿಸ್ತಾನದ ಕೊನೆಯ ವಿಕೆಟ್ ಬೀಳುತ್ತಿದ್ದಂತೆ ಇಡೀ ಮೈದಾನದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. 12 ಓವರ್ಗಳ ಈ ಚಿಕ್ಕ ಪಂದ್ಯದಲ್ಲಿ 160 ರನ್ ಗಳಿಸುವುದು ಸುಲಭದ ಮಾತಲ್ಲ. ಆದರೆ ಶ್ರೀಲಂಕಾ ಬ್ಯಾಟರ್ಗಳು ಅದನ್ನು ಸಾಧ್ಯವಾಗಿಸಿದರು. ದಸುನ್ ಶನಕ ಅವರ ಆಗಸ್ಟ್ 3 ಸಿಕ್ಸರ್ಗಳು ಪಂದ್ಯದ ಅಂತಿಮ ತೀರ್ಪನ್ನು ಬರೆದಿದ್ದವು. 6. ಪಾಕಿಸ್ತಾನಕ್ಕೆ ಪಾಠ. ಸಲ್ಮಾನ್ ಅಲಿ ಆಗ ಅಬ್ಬರಿಸಿದಾಗ ಪಾಕಿಸ್ತಾನ ಗೆಲ್ಲುವ ಭರವಸೆ ಇತ್ತು. ಆದರೆ ಮಧ್ಯಮ ಕ್ರಮಾಂಕದಲ್ಲಿ ವಿಕೆಟ್ ಕಳೆದುಕೊಂಡಿದ್ದು ಅವರಿಗೆ ದೊಡ್ಡ ಹೊಡೆತ ನೀಡಿತು. ರನ್ ರೇಟ್ ಒತ್ತಡದಲ್ಲಿ ಸಿಲುಕಿ ಅವರು ಸೋಲೊಪ್ಪಿಕೊಂಡರು. ಸಂಕ್ಷಿಪ್ತ ಫಲಿತಾಂಶ. ಪಂದ್ಯದ ಗೆಲುವು ಶ್ರೀಲಂಕಾ 35 ರನ್ಗಳಿಂದ. ಸರಣಿಯ ಸ್ಥಿತಿ. ಶ್ರೀಲಂಕಾ ಸರಣಿ ಕೈವಶ ಮಾಡಿಕೊಂಡಿದೆ. ನಾಯಕನಾಗಿ ದಸುನ್ ಶನಕ ಅವರ ಆಟ ಮತ್ತು ಬೌಲಿಂಗ್ನಲ್ಲಿ ಪತಿರಾನ ತೋರಿದ ಜಾಣ್ಮೆ ಈ ಪಂದ್ಯದ ಹೈಲೈಟ್ಸ್. 1. ಸಲ್ಮಾನ್ ಅಲಿ ಆಗ ವಿಕೆಟ್ ಬಿದ್ದ ಆ ಕ್ಷಣ. ಸಲ್ಮಾನ್ ಅಲಿ ಆಗ ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆಯುತ್ತಿದ್ದರೆ ಪಾಕಿಸ್ತಾನದ ಪಾಳಯದಲ್ಲಿ ಜಯದ ಭರವಸೆ ಮೂಡಿತ್ತು. ಆದರೆ ಯಾವಾಗ ಅವರು ಕ್ಯಾಚ್ ನೀಡಿ ಔಟ್ ಆದರೋ ಇಡೀ ಮೈದಾನ ಸ್ತಬ್ಧವಾಯಿತು. ಶ್ರೀಲಂಕಾ ಆಟಗಾರರು ಮೈದಾನದ ಮಧ್ಯದಲ್ಲಿ ನಾಯಕ ಶನಕ ಅವರನ್ನು ತಬ್ಬಿಕೊಂಡು ಕುಣಿದಾಡಿದರು. ಪ್ರೇಕ್ಷಕರು ಎದ್ದು ನಿಂತು ಶಿಳ್ಳೆ ಹೊಡೆಯುತ್ತಾ ಲಂಕಾ ಲಂಕಾ ಎಂದು ಕೂಗುತ್ತಿದ್ದರೆ ಮೈದಾನವೇ ನಡುಗುವಂತಿತ್ತು. 2. ಮತೀಶ ಪತಿರಾನ ಅವರ ವಿಶಿಷ್ಟ ಸಂಭ್ರಮ. ಕ್ರಿಕೆಟ್ ಲೋಕದ ಜೂನಿಯರ್ ಮಾಲಿಂಗ ಎಂದೇ ಕರೆಸಿಕೊಳ್ಳುವ ಪತಿರಾನ ಪ್ರಮುಖ ವಿಕೆಟ್ ಪಡೆದಾಗ ತಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಂಭ್ರಮಿಸಿದರು. ಕಣ್ಣು ಮುಚ್ಚಿ ಕೈಗಳನ್ನು ಎದೆಯ ಮೇಲೆ ಇಟ್ಟುಕೊಂಡು ಅವರು ನೀಡಿದ ಭಂಗಿ ಅಭಿಮಾನಿಗಳ ಮನಗೆದ್ದಿತು. 3. ಮಲಿಂಗ ಅವರ ಆಕ್ರಮಣಕಾರಿ ಶೈಲಿ. ಯುವ ವೇಗಿ ಇಶಾನ್ ಮಲಿಂಗ ಪಾಕಿಸ್ತಾನದ ಆರಂಭಿಕ ಬ್ಯಾಟರ್ ಫರಾನ್ ಅವರ ಸ್ಟಂಪ್ ಹಾರಿಸಿದಾಗ ಅವರು ಜೋರಾಗಿ ಆರ್ಭಟಿಸುತ್ತಾ ಪಿಚ್ ಮೇಲೆ ಓಡಿದರು. ವಿಕೆಟ್ ಬಿದ್ದ ಆ ರಭಸಕ್ಕೆ ಸ್ಟಂಪ್ಗಳು ಗಾಳಿಯಲ್ಲಿ ಹಾರಿಹೋಗಿದ್ದವು. ಅದು ನೋಡುಗರಿಗೆ ಅಪ್ಪಟ ಲಸಿತ್ ಮಲಿಂಗ ಅವರ ಹಳೆಯ ದಿನಗಳನ್ನು ನೆನಪಿಸುವಂತಿತ್ತು. 4. ಅಂತಿಮ ಕ್ಷಣದ ಕುಣಿತ. ಕೊನೆಯ ವಿಕೆಟ್ ಬೀಳುತ್ತಿದ್ದಂತೆ ಶ್ರೀಲಂಕಾ ಆಟಗಾರರೆಲ್ಲರೂ ಬೌಂಡರಿ ಲೈನ್ ಕಡೆಯಿಂದ ಓಡಿ ಬಂದು ಒಬ್ಬರ ಮೇಲೊಬ್ಬರು ಬಿದ್ದು ಸಂಭ್ರಮಿಸಿದರು. ಡ್ರೆಸ್ಸಿಂಗ್ ರೂಮ್ನಲ್ಲಿದ್ದ ಸಹ ಆಟಗಾರರು ಕೂಡ ಮೈದಾನಕ್ಕೆ ಓಡಿ ಬಂದರು. ಜಯದ ಸಂಭ್ರಮದಲ್ಲಿ ಲಂಕಾ ಅಭಿಮಾನಿಗಳು ಪಟಾಕಿ ಸಿಡಿಸಿ ಬಾವುಟಗಳನ್ನು ಹಾರಿಸುತ್ತಾ ಇಡೀ ರಾತ್ರಿ ಹಬ್ಬ ಆಚರಿಸಿದರು. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಈ ಪಂದ್ಯವು ಕೇವಲ 12 ಓವರ್ಗಳದ್ದಾದರೂ ಅದರಲ್ಲಿ ಸಿಕ್ಕಿದ ಮನರಂಜನೆ ಮಾತ್ರ ಅದ್ಭುತವಾಗಿತ್ತು. ಪಾಕಿಸ್ತಾನದ ಬ್ಯಾಟರ್ಗಳ ಮುಖದಲ್ಲಿ ಸೋಲಿನ ನಿರಾಸೆ ಎದ್ದು ಕಾಣುತ್ತಿದ್ದರೆ ಶ್ರೀಲಂಕಾ ಪಾಳಯದಲ್ಲಿ ಸರಣಿ ಗೆದ್ದ ಹೆಮ್ಮೆಯಿತ್ತು. ಮಳೆಯ ಕಾರಣದಿಂದ 12 ಓವರ್ಗಳಿಗೆ ಸೀಮಿತಗೊಂಡ ಈ ರೋಚಕ T20 ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ನಾಯಕ ದಸುನ್ ಶನಕ ಅವರ ಸ್ಫೋಟಕ ಆಟದ ನೆರವಿನಿಂದ 5 ವಿಕೆಟ್ ನಷ್ಟಕ್ಕೆ 160 ರನ್ಗಳ ಬೃಹತ್ ಮೊತ್ತವನ್ನು ಪೇರಿಸಿತು. ಶನಕ ಕೇವಲ 9 ಎಸೆತಗಳಲ್ಲಿ 34 ರನ್ ಚಚ್ಚಿದರೆ ಕುಸಲ್ ಮೆಂಡಿಸ್ 30 ಮತ್ತು ಧನಂಜಯ ಡಿಸಿಲ್ವಾ 22 ಉಪಯುಕ್ತ ರನ್ ಕಾಣಿಕೆ ನೀಡಿದರು. ಪಾಕಿಸ್ತಾನದ ಪರ ಇಮಾದ್ ವಾಸಿಂ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದರು. ಬಳಿಕ 161 ರನ್ಗಳ ಕಠಿಣ ಗುರಿಯನ್ನು ಬೆನ್ನಟ್ಟಿದ ಪಾಕಿಸ್ತಾನ ತಂಡವು 12 ಓವರ್ಗಳಲ್ಲಿ 8 ವಿಕೆಟ್ ಕಳೆದುಕೊಂಡು 125 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಪಾಕ್ ನಾಯಕ ಸಲ್ಮಾನ್ ಅಲಿ ಆಗ ಕೇವಲ 13 ಎಸೆತಗಳಲ್ಲಿ 45 ರನ್ ಬಾರಿಸಿ ಜಯಕ್ಕಾಗಿ ಏಕಾಂಗಿ ಹೋರಾಟ ನಡೆಸಿದರೂ ಅವರಿಗೆ ಇತರ ಬ್ಯಾಟರ್ಗಳಿಂದ ಬೆಂಬಲ ಸಿಗಲಿಲ್ಲ. ಶ್ರೀಲಂಕಾದ ಪರವೇಗಿಗಳಾದ ಮತೀಶ ಪತಿರಾನ ಮತ್ತು ಇಶಾನ್ ಮಲಿಂಗ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶಿಸಿ ಪಾಕ್ ಪಡೆಯನ್ನು ಕಟ್ಟಿಹಾಕಿದರು. ಅಂತಿಮವಾಗಿ ಶ್ರೀಲಂಕಾ ತಂಡವು 35 ರನ್ಗಳ ಭರ್ಜರಿ ಜಯ ಸಾಧಿಸಿ ಸರಣಿಯನ್ನು ತನ್ನದಾಗಿಸಿಕೊಂಡಿತು. ಸಂಕ್ಷಿಪ್ತ ಮಾಹಿತಿ. ಅತ್ಯುತ್ತಮ ಬ್ಯಾಟರ್ಗಳು ಸಲ್ಮಾನ್ ಅಲಿ ಆಗ 45 ಮತ್ತು ದಸುನ್ ಶನಕ 34. ಅತ್ಯುತ್ತಮ ಬೌಲರ್ಗಳು ಮತೀಶ ಪತಿರಾನ ಮತ್ತು ಇಶಾನ್ ಮಲಿಂಗ. ಅಂತಿಮ ಸ್ಕೋರ್ ಶ್ರೀಲಂಕಾ 160/5, ಪಾಕಿಸ್ತಾನ 125/8.
ಶ್ರೀಲಂಕಾ ತಂಡದ ಆಟಗಾರರು ಶ್ರೀಲಂಕಾ ಪ್ಲೇಯಿಂಗ್ 11 1. ದಸುನ್ ಶನಕ ನಾಯಕ, ತಂಡದ ಸ್ಟಾರ್ ಬ್ಯಾಟರ್ 2. ಕುಸಲ್ ಮೆಂಡಿಸ್ ವಿಕೆಟ್ ಕೀಪರ್ 3. ಪತುಮ್ ನಿಸ್ಸಾಂಕ 4. ಧನಂಜಯ ಡಿಸಿಲ್ವಾ 5. ಚರಿತ್ ಅಸಲಂಕ 6. ಸದೀರ ಸಮರವಿಕ್ರಮ 7. ಮಹಿಷ್ ತೀಕ್ಷಣ 8. ಮತೀಶ ಪತಿರಾನ ವೇಗದ ಬೌಲರ್ 9. ಇಶಾನ್ ಮಲಿಂಗ ವೇಗದ ಬೌಲರ್ 10. ಪ್ರಮೋದ್ ಮಧುಶನ್ 11. ಜನಿತ್ ಲಿಯಾನಗೆ. ಪಾಕಿಸ್ತಾನ ತಂಡದ ಆಟಗಾರರು ಪಾಕಿಸ್ತಾನ್ ಪ್ಲೇಯಿಂಗ್ 11 1. ಸಲ್ಮಾನ್ ಅಲಿ ಆಗಾ ನಾಯಕ, ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶನ 2. ಫಖರ್ ಜಮಾನ್ 3. ಸಯ್ಯಂ ಅಯೂಬ್ 4. ಮೊಹಮ್ಮದ್ ನವಾಜ್ 5. ಇಮಾದ್ ವಾಸಿಂ 6. ನಸೀಂ ಶಾ ಪ್ರಮುಖ ವೇಗಿ 7. ಹರಿಸ್ ರೌಫ್ 8. ಅಬ್ರಾರ್ ಅಹ್ಮದ್ ಸ್ಪಿನ್ನರ್ 9. ಜಮಾನ್ ಖಾನ್ 10. ಉಸ್ಮಾನ್ ಖಾನ್ ವಿಕೆಟ್ ಕೀಪರ್ 11. ಇರ್ಫಾನ್ ಖಾನ್. ಗಮನಿಸಿ, ಈ ಪಂದ್ಯದಲ್ಲಿ ಶ್ರೀಲಂಕಾದ ದಸುನ್ ಶನಕ ಅವರ ಸ್ಫೋಟಕ ಬ್ಯಾಟಿಂಗ್ ಮತ್ತು ಮತೀಶ ಪತಿರಾನ ಅವರ ಬೌಲಿಂಗ್ ತಂಡದ ಗೆಲುವಿಗೆ ಪ್ರಮುಖ ಕಾರಣವಾಯಿತು. ಶ್ರೀಲಂಕಾ ಮತ್ತು ಪಾಕಿಸ್ತಾನ ನಡುವಿನ ಈ ರೋಚಕ 12 ಓವರ್ಗಳ ಸಮರದಲ್ಲಿ ಶ್ರೀಲಂಕಾ ತಂಡ 35 ರನ್ಗಳ ಭರ್ಜರಿ ಜಯ ದಾಖಲಿಸಿ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ನಾಯಕ ದಸುನ್ ಶನಕ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ಮತ್ತು ಮತೀಶ ಪತಿರಾನ ಅವರ ಕರಾರುವಾಕ್ ಬೌಲಿಂಗ್ ಈ ಗೆಲುವಿನ ರೂವಾರಿಗಳಾದರು. ಕ್ರಿಕೆಟ್ ಲೋಕದ ಇಂತಹದ್ದೇ ಮತ್ತಷ್ಟು ರೋಚಕ ಸುದ್ದಿಗಳು, ವಿಶ್ಲೇಷಣೆ ಮತ್ತು ಲೈವ್ ಅಪ್ಡೇಟ್ಗಳಿಗಾಗಿ ನಮ್ಮ ಕ್ರಿಕೆಟ್ ಕ್ಲಬ್ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಆಟಗಾರ ಯಾರು ಎಂಬುದನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಪಂದ್ಯದ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಿಕೆಟ್ ಕ್ಲಬ್. ಧನ್ಯವಾದಗಳು. ಜೈ ಹಿಂದ್.